ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ನಿನ್ನೆ ಒಂದು ಪೋಸ್ಟ್ ಕಾರ್ಡ್ ಹಾಕಿದ್ವಿ, ದಮ್ಮಿದ್ರೆ ತಾಕತ್ತಿದ್ರೆ ನೀವ ಅಂತ. ಅನೇಕರು ಅದನ್ನು ಕುಚೋದ್ಯ ಮಾಡಿದರು ನಮ್ಮ ಹತ್ರ. ಏನೋ ಡೀಲಿಂಗ್ ನಡೀತಿರಬೇಕು, ಇಲ್ಲಾಂದ್ರೆ ಹಿಂಗೆ ಆಗ್ತಾರಾ, ಏನೋ ಪರ್ಸನಲ್ ಆಗಿ ತಗೊಂಡಿದ್ದಾರೆ, ಇಲ್ಲಾಂದ್ರೆ ಹಿಂಗೆ ಆಗ್ತಾರಾ, ಅಯ್ಯಯ್ಯೋ ಇದೊಂದು ಜರ್ನಲಿಸಮ್, ಏನು ಬೆದರಿಸ್ತಾ ಇದ್ದೀರಿ ಅಂತೇಳಿ. ವೀಕ್ಷಕರೇ, ಹೆದರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಜರ್ನಲಿಸಮ್ ಮಾಡುವಂಥ ಅವ್ಯವಸ್ಥೆ ನನಗೆ ಬಂದಿಲ್ಲ, ಬರೋದು ಇಲ್ಲ. ಯಾವತ್ತೂ ಕೂಡ ಜನಪರವಾಗಿಯೇ ಕೆಲಸ ಮಾಡಿದ್ದೀವಿ, ಇವತ್ತು ಕೂಡ ಜನಪರವಾಗಿಯೇ ಕೆಲಸ ಮಾಡ್ತೀವಿ. ಪ್ರೋಮೋ ಬಿಟ್ಟು ಪ್ರೋಮೋ ತೆಗೆಯುವಂಥ ಅಭ್ಯಾಸ ನಾವು ಇಟ್ಕೊಂಡಿಲ್ಲ, ಆ ದುರಾಭ್ಯಾಸ ನಾವು ಇಟ್ಕೊಳ್ಳೋದು ಇಲ್ಲ. ಈಗಲೂ ನನ್ನ ಮೊಬೈಲಲ್ಲಿ ಒಂದು 10ರಿಂದ 15 ನಂಬರ್ಗಳು ಹೇಗಿದೆ ಅಂತಂದರೆ, ಎನಿ ಟೈಮ್ ಯಾರಿಗಾದರೂ ಕಷ್ಟ ಅಂತ ಬಂದರೆ ನಮ್ಮ ಬಳಿ 10ರಿಂದ 15 ನಂಬರಲ್ಲಿ ಒಬ್ಬೊಬ್ಬರು 1 ಲಕ್ಷ ಮಿನಿಮಮ್ ಹಾಕೋದಕ್ಕೆ ರೆಡಿ ಇರ್ತಾರೆ. ಹಾಗಂತ ಇದ್ದವ್ರಿಗೆ ನಾನು ಹಾಕಿ ಆ ದುಡ್ಡಿಗೆ ಮೋಸ ಮಾಡುವಂಥ ಪ್ರಯತ್ನ ಯಾವತ್ತೂ ಮಾಡೋದು ಇಲ್ಲ. ಆದರೆ ಜೆನ್ಯೂನ್ ಅಂತ ಬಂದಾಗ ಈವನ್ ಟಿ ವಿಯಲ್ಲಿ ತೋರಿಸದೆ, ಫೇಸ್ಬುಕ್ಕಲ್ಲೂ ಹಾಕದೆ, ಕೇವಲ ಮೆಸೇಜ್ ಬಂದಿದ್ದಕ್ಕೆ ಯಾರ್ಯಾರಿಗೆ ಯಾವ ರೀತಿಯ ಹೆಲ್ಪ್ಗಳಾಗಿದೆ ಅಂಥೇಳಿ ನನ್ನನ್ನು ಫಾಲೋ ಮಾಡೋರಿಗೆ, ಫೇಸ್ಬುಕ್ಕಲ್ಲಿದ್ದವರಿಗೆ, ಸೋಷಿಯಲ್ ಮೀಡಿಯಾದಲ್ಲಿದ್ದವರಿಗೆ ಗೊತ್ತಿದೆ. ಕೆಲವರು ಯಾರ ದುಡ್ಡು ಕಳಿಸ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿರೋದಿಲ್ಲ. ಅಂಥ ಕೆಲವು ಗೆಳೆಯರು ಕೂಡ ನನ್ನ ಲಿಸ್ಟಲ್ಲಿದ್ದಾರೆ. ಹಾಗಿರುವಾಗ ಯಾವುದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥ ಅಗತ್ಯ ನನಗೆ ಯಾವತ್ತೂ ಬಂದಿಲ್ಲ, ಬರೋದು ಇಲ್ಲ, ಮಾಡೋದು ಇಲ್ಲ. ಆದರೆ ಇವತ್ತು ನಾನು ಸ್ಟೋರಿ ತೋರಿಸ್ತೀನಲ್ಲ, ಆ ಸ್ಟೋರಿ ನೋಡಿದ ನಂತರ ಗೊತ್ತಾಗತ್ತೆ ಸೂಪರ್ 3ಯಲ್ಲಿ ಜಯಪ್ರಕಾಶ್ ಶೆಟ್ಟರು ಯಾವ ಸ್ಟೋರಿ ತಗೊಂಡ್ರು, ಇದು ನಮಗಾಗಿ ಅವರು ಮಾಡಿದಂಥ ಸ್ಟೋರಿ ಅಂತ. ಅದನ್ನೀಗ ತೋರಿಸ್ತೀನಿ. ದಮ್ಮಿದ್ರೆ ಮಾಡಿ ಸ್ಟೋರಿ. ಎಸ್ ಮಾಡ್ತೀವಿ, ನುಗ್ಗಿ ಬರ್ತೀವಿ, ತಡೆಯೋ ತಾಕತ್ತಿದ್ರೆ ತಡೀರಿ. ನಿಮ್ಮ ಕೋಟೆ ಕೆಡವುದು ಫಿಕ್ಸ್. ಇದಕ್ಕೆ ಜನ ಸಪೋರ್ಟ್ ಮಾಡಬೇಕು. ಯಾಕಂದರೆ ಈ ಸ್ಟೋರಿಯನ್ನು ನಾವು ಮಾಡ್ತಾ ಇರೋದು ನಿಮಗಾಗಿ. ಈ ಸ್ಟೋರಿ ನೋಡಿದ ನಂತರ ನಿಮ್ಗೆ ಅನಿಸುತ್ತೆ, ಕತೆ ಹೀಗಿದೆಯಾ. ವೀಕ್ಷಕರೇ, ಇವತ್ತು ನಾವು ತೋರಿಸುವಂಥ ಸ್ಟೋರಿ ಇದೆಯಲ್ಲ, ನೀವು ಸಪೋರ್ಟ್ ಮಾಡದೇ ಇದ್ದರೆ ನಿಮ್ಮ ಕುಟುಂಬ ಕೂಡ ಸರ್ವನಾಶವಾಗಿ ಹೋಗ್ಬೋದು. ಇದು ಶಾಪ ಹಾಕೋದಲ್ಲ, ಇದು ನಿಜ. ನೀವು ತಿಂತಾ ಇದ್ದೀರಲ್ಲ, ಅದು ಎಲ್ಲಿಂದ ಬರುತ್ತೆ ಅನ್ನೋದನ್ನು ನೀವು ನೋಡಿದರೆ, ಈ ಕೋಟೆಗೆ ನುಗ್ಗಲೇಬೇಕು, ಇದನ್ನು ನಿಲ್ಲಿಸಲೇಬೇಕು ಅಂತೇಳಿ ನೀವೇ ಡಿಸೈಡ್ ಮಾಡ್ತೀರಿ. ಒಂದು ವಾರ ಸಪೋರ್ಟ್ ಮಾಡಿದರೂ ಸಾಕು, ನೀವು ಈ ಕೋಟೆ ತನ್ನಿಂತಾನೆ ಬಿದ್ದೋಗುತ್ತೆ. ಕೋಟೆ ಬಿದ್ದೋಗೋದು ಬೇಡ, ಅದು ಹಾಗೆ ಇರಲಿ ಅಂತಂದರೆ ನಿಮ್ಮ ಕುಟುಂಬದ ಗ್ಯಾರಂಟಿ ನಿಮ್ಮ ಕೈಯಲ್ಲೂ ಕೂಡ ಇರೋದಿಲ್ಲ. ಏನದು, ಯಾರವರು, ಎಲ್ಲಿಯವರು, ಅವರು ಉತ್ತರದವರ, ದಕ್ಷಿಣದವರ, ಅಷ್ಟಕ್ಕವರು ಮಾಡಿದ್ದಾದರೂ ಏನು? ಅವರು ಉತ್ತರದವರ, ದಕ್ಷಿಣದವರ, ಅವರು ಮಾಡಿದ್ದಾದರೂ ಏನು? ಇವರು ಮಾಡ್ತಾ ಇರುವಂಥ ಪರಿಸ್ಥಿತಿಯಿಂದಾಗಿ ಯಾರಿಗೆಲ್ಲ ತೊಂದರೆ ಆಗತ್ತೆ? ಆ ಜಾತಿಯವರಿಗೆ, ಮನುಷ್ಯ ಜಾತಿ ಎಲ್ಲರಿಗೂ ಆಗುತ್ತೆ. ದೊಡ್ಡವರಿಗೆ, ಸಣ್ಣವರಿಗೆ, ವಯಸ್ಸಿದ್ದವರಿಗೆ ಎಲ್ಲರಿಗೂ ಆಗುತ್ತೆ. ಮಕ್ಕಳ ಮೇಲೆ, ನಿಮ್ಮ ಮೇಲೆ, ಹಿರಿಯರ ಮೇಲೆ, ಪ್ರತಿಯೊಬ್ಬರ ಮೇಲೆ. ಇದನ್ನು ನೋಡಿದರೆ ನೀವು ಒಂದು ವಾರ ಮುಟ್ಟಲ್ಲ ಅದನ್ನು, ಒಂದು ವಾರ. ಆದರೆ ಅದಿಲ್ಲದೆ ನೀವು ಬದುಕಕ್ಕೂ ಆಗಲ್ಲ. ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ನಾವು ಕವರ್ ಮಾಡಲಿಕ್ಕೆ ಹೋದಾಗ ನಮ್ಮನ್ನು ಅಟ್ಟಾಡಿಸ್ಕೊಂಡು ಹೋದರು. ಆದರೆ ಬಿಡಲ್ಲ, ಇವತ್ತು ಲೈವ್ ಆಗಿ ತೋರಿಸ್ತೀನಿ, ನೀವು ಸಪೋರ್ಟ್ ಮಾಡಿ. ಯಾಕಂದರೆ ಎಷ್ಟೋ ಜನಗಳಿಗೆ ಇದು ಗೊತ್ತಿಲ್ಲ, ಹಾಗಾಗಿ ನಾನು ಇದನ್ನು ತೋರಿಸಲೇಬೇಕು. ಬನ್ನಿ, ಹಾಗಿದ್ರೆ ಯಾವ ಕೋಟೆಯನ್ನು ಕೆಡುವಂತ ಮಾತನಾಡ್ತಾ ಇದ್ದೀವಿ. ಇದು ನಿಮಗೆ ಭಯಂಕರ ಅನ್ಸುತ್ತಾ? ಇಷ್ಟೇ ಸಿಂಪಲ್ ಅನ್ಸುತ್ತಾ? ಆದರೆ ಒಂದಂತೂ ನಿಜ, ನಿಮ್ಮ ಜೀವಕ್ಕೆ ಕುತ್ತಿದೆ. ಬನ್ನಿ ಆ ಸ್ಟೋರಿ ನೋಡೋಣ. ಮಾರ್ಕೆಟ್ಗೆ ಹೋದ್ರೆ ಸಾಕು, ಎಲ್ಲಿ ನೋಡಿದ್ರು ನಿಮಗೆ ಸೊಪ್ಪು ತರಕಾರಿಗಳು ಕಣ್ಣಿಗೆ ಬೀಳುತ್ತೆ. ವಾವ್ ಅಂತ ಕಡಿಮೆ ರೇಟಿಗೆ ಸಿಕ್ತು ಅಂತ ಬಾಚಿಕೊಂಡಿದ್ದು ಸಿಕ್ತು ಅಂತ ಬ್ಯಾಗಿಗೆ ತುಂಬಿಕೊಂಡು ಮನೆಗೆ ಬರ್ತೀರಾ. ಆದ್ರೆ ಈ ಸೊಪ್ಪನ್ನ ಯಾವುದ್ರಲ್ಲಿ ಬೆಳೀತಾ ಇದ್ದಾರೆ ಗೊತ್ತಾ?
ಈ ದೃಶ್ಯವನ್ನ ನೋಡಿದ್ರೆ ಕುಂತಲ್ಲೇ ಅಯ್ಯಯ್ಯಪ್ಪ ಅಯ್ಯಪ್ಪ ಅಂತ ಬೆಚ್ಚಿ ಬಿದ್ದು ಹೋಗ್ತೀರಾ. ನೋಡಿ ಆ ಕೊಳಚೆ ನೀರಿನ ದೃಶ್ಯ. ಕೊಳಚೆ ನೀರು ಎತ್ತಲು ಸಾಲು ಸಾಲು ಮೋಟಾರ್. ಗಲೀಜು ನೀರಲ್ಲಿ ಬೆಳೀತಾ ಇದ್ದಾರೆ ಸೊಪ್ಪು ತರಕಾರಿ. ನಿಮ್ಮ ಹೊಟ್ಟೆ ಸೇರ್ತಾ ಇದೆ ಪಾಯ್ಸನ್ ಪಾಯ್ಸನ್. ನೋಡಿ ಹೆಂಗೆ ಕೊಳಚೆ ನೀರು ಹರಿದು ಬರ್ತಾ ಇದೆ. ಈ ಕೊಳಚೆ ನೀರನ್ನ ಮೋಟಾರ್ ಮೂಲಕ ಮೇಲೆತ್ತಲಾಗುತ್ತೆ. ಇದೇ ನೀರನ್ನ ಬಳಸಿ ಸೊಪ್ಪು ತರಕಾರಿ ಬೆಳೀತಾ ಇದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಹೊರಮಾವಿನ ಡಿ ಚನ್ನಸಂದ್ರ ಸುತ್ತಮುತ್ತಲಿ. ರಾಜಕಾಲುವೆಯ ಕೊಚ್ಚೆ ನೀರಿಗೆ ಅನಧಿಕೃತ ಮೋಟಾರ್ ಅಳವಡಿಸಿ ರಾಶಿ ರಾಶಿ ಸೊಪ್ಪನ್ನ ಬೆಳೆದಿದ್ದು ಜನ ಊಟ ಮಾಡ್ತಿದ್ದಾರೆ. ಸಂಸ್ಕರಣೆ ಆಗದ ಈ ನೀರಿನಲ್ಲಿ ಅದು ಹೇಗೆ ಬೆಳೆಯೋಕೆ ಅವರಿಗೆ ಪರ್ಮಿಷನ್ ಕೊಟ್ರು ಅನ್ನೋ ಅನುಮಾನ ಶುರುವಾಗಿದೆ. ಶೂಟ್ ಮಾಡಲು ಹೋದ್ರೆ ಧಮ್ಕಿ ಹಾಕ್ತಾರಂತೆ. ಇನ್ನು ಈ ಸುದ್ದಿ ಮಾಡೋಕೆ ಹೋದ್ರೆ ಸ್ಥಳೀಯರು ಧಮ್ಕಿ ಬೇರೆ ಹಾಕ್ತಾರಂತೆ. ಆ ರೇಂಜ್ ನಲ್ಲಿ ಇವರು ಸೊಪ್ಪಿನ ಕೋಟೆ ಕಟ್ಕೊಂಡಿದ್ದಾರೆ. ಅದು ಯಾರು ಬಂದು ನಿಲ್ಲಿಸ್ತಾರೆ ಅಂತ ಆವಾಸ್ ಬೇರೆ ಬಿಡ್ತಾರಂತೆ. ಒಟ್ನಲ್ಲಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿರೋರಿಗೆ ಇವತ್ತು ಸೂಪರ್ 3 ಚಳಿ ಬಿಡಿಸೋದು ಮಾತ್ರ ಪಕ್ಕ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.